ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತವಾಗಿಲ್ಲ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಜಾರಿಗೆ ತಂದಿರುವ 5 ಗ್ಯಾರಂಟಿಗಳ ಲಾಭ ಜಾತ್ಯತೀತ ಧರ್ಮ ತೀವ್ರವಾಗಿ ಎಲ್ಲ ಜನರಿಗೆ ತಲುಪುತ್ತಿದೆ. ಸರ್ಕಾರ ಗ್ರಾಮಗಳ ಸಮಸ್ಯೆಗಳನ್ನು ಅರಿತು ಸ್ಥಳದಲ್ಲೇ ಪರಿಹಾರ ಕಂಡುಕೊಳ್ಳುವ ವಿನೂತನ ಪ್ರಯತ್ನ ಮಾಡುವುದಕ್ಕಾಗಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು. ಸುತ್ತಮುತ್ತಲ ಗ್ರಾಮಸ್ಥರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಶಾಸಕ ಅಶೋಕ್ ಎಂ ಮನಗುಳಿ ಅವರು ಹೇಳಿದ್ದಾರೆ. ಇನ್ನು ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದ ಗ್ರಾಮ ಪಂಚಾಯತ್ ಆವರಣದಲ್ಲಿ ವಿಜಯಪುರ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಪರವಾಗಿ ಶಾಸಕರ ಜನಸಂಪರ್ಕ ಸಭೆಯಲ್ಲಿ ಅವರು ಮಾತನಾಡಿದ್ದು ಹೀಗೆ. ಅದ್ಭುತವಾದ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರುವಂತಹ ಬಂದಾಳ ಪಂಚಾಯತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಗೌರವಾನ್ವಿತ ಎಲ್ಲ ಸರ್ವ ಸದಸ್ಯರಿಗೆ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳಿಗೆ, ಪಂಚಾಯತಿ ಸಿಬ್ಬಂದಿ ವರ್ಗದವರಿಗೆ ಮತ್ತು 4 ಹಳ್ಳಿಗಳಿಂದ ಆಗಮಿಸಿರುವಂಥ ಎಲ್ಲ ಗುರು ಹಿರಿಯರಿಗೆ, ಯುವ ಮಿತ್ರರಿಗೆ, ತಾಯಂದಿರಿಗೆ, ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ವಂದಿಸಿ ನನ್ನೆರಡು ಮಾತು. ಇನ್ನು ಇದೇ ಸಂದರ್ಭದಲ್ಲಿ ಚಿಕ್ಕ ಸಿಂದಗಿ ಬಂದಾಳ ಗ್ರಾಮದ ಮಹಾದೇವಪ್ಪ ಜೋಗೂರ್ ಹಾಗೂ ಸವಿತಾ ಉಕ್ಕಲಿ ತಮ್ಮ ಮನವಿಯಲ್ಲಿ ಗ್ರಾಮ ಪಂಚಾಯತ್ ಪರವಾಗಿ 2016ರಲ್ಲಿ ಮನೆ ಮಂಜೂರಾಗಿದ್ದರೂ ಕೂಡ ಇನ್ನೂ ನಮಗೆ ಹಣ ಬಂದಿಲ್ಲ ಎಂದು ಆರೋಪಿಸಿದ್ದಾರೆ. ಬಂದಾಳ ಗ್ರಾಮದ ಮಲ್ಲಿಕಾರ್ಜುನ ಹಿರೇಕುರಬರ್ ಹಾಗೂ ಶ್ರೀವಸ್ತ ಉಕ್ಕಲಿ, ಗುರು ಮುರುಘಾನೂರು ಮತ್ತು ವಸತಿ ಶಾಲೆ ಹಾಗೂ ನಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ 419 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ವರ್ಗದ ಕೋಣೆಗಳು ಇಲ್ಲ. ಶಾಲಾ ಸುತ್ತಮುತ್ತಲೂ ತಡೆಗೋಡೆ ಇಲ್ಲದಂತಾಗಿದ್ದು ಬಿಸಿ ಊಟದ ಕೋಣೆ, ಗಂಡು ಮಕ್ಕಳಿಗೆ ಶೌಚಾಲಯ, ಗ್ರಾಮದ ಮಹಿಳೆಯರಿಗೆ ಶೌಚಾಲಯ, ಚರಂಡಿ ತಕ್ಷಣ ನಿರ್ಮಿಸಬೇಕು. ಎಲ್ಲ ಹಳ್ಳಿಗಳಲ್ಲಿ ಸರಿಯಾಗಿ ಹಳ್ಳಿಯ ಕುಡಿಯುವ ನೀರು ಸರಿಯಾಗಿ ಬಾರದೇ ಇರುವುದರಿಂದ ತುಂಬ ತೊಂದರೆಯಾಗುತ್ತಿದೆ. ಅದನ್ನು ಸರಿಪಡಿಸಿರಿ ಎಂದರು. ಇನ್ನು ಬಹುತೇಕ ಹಳ್ಳಿಗಳು ಕುಡಿಯುವ ನೀರಿನ ಪೈಪ್ಲೈನ್ಗೆ ಕೆಲವು ರೈತರು ತಮ್ಮ ತೋಟಕ್ಕೆ ನೀರು ಬಳಸಿಕೊಳ್ಳುತ್ತಿದ್ದಾರೆ. ಅವರಿಗೆ ತಿಳಿ ಹೇಳಬೇಕು ಎಂದು ಅಧಿಕಾರಿಗಳಿಗೆ ಗ್ರಾಮಸ್ಥರು ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಚಿಕ್ಕ ಸಿಂದಗಿ ಗ್ರಾಮದ ವಾರ್ಡ್ನ ಹೆಣ್ಣು ಮಕ್ಕಳಿಗೆ ಶೌಚಾಲಯದ ಹಿನ್ನೆಲೆಯಲ್ಲಿ ತುಂಬ ತೊಂದರೆ ಇದೆ. ನಮ್ಮ ಗ್ರಾಮದಿಂದ ಹಲವು ವಿದ್ಯಾರ್ಥಿನಿಯರು ಕಾಲೇಜ್ಗೆ ಹೋಗ್ತಾರೆ. ಅವರಿಗೆ ಬಸ್ ಸೌಲಭ್ಯ ಮಾಡಿಕೊಡಬೇಕು ಮತ್ತು ಎಲ್ಲ ಬಸ್ಗಳು ನಿಲ್ಲಿಸಬೇಕು. ತಕ್ಷಣ ಸಮಸ್ಯೆ ಪರಿಹಾರ ಮಾಡಬೇಕೆಂದು ಭಾಗ್ಯಶ್ರೀ ಬಿರಾದಾರ್ ತಿಳಿಸಿದ್ದಾರೆ. ಚಿಕ್ಕ ಸಿಂದಗಿ ಗ್ರಾಮದ ಪರಶುರಾಮ್ ಬಗಲಿ, ಚಂದ್ರಕಾಂತ್ ಬೂದಿಹಾಳ್, ಪರಶುರಾಮ್ ದೇವನಗಾಂವ್ ನಮ್ಮ ಊರಿನ ಮೇಲೆ ಕೆನಾಲ್ ಮಂಜೂರು ಆಗಿದೆ. ಆದರೂ ಇನ್ನುವರೆಗೂ ಸಂಪೂರ್ಣವಾಗಿ ಮುಗಿಸಿ ನೀರು ಬಂದರೆ ನಮ್ಮ ರೈತರು ತಮಗೆ ಅಭಿನಂದಿಸುತ್ತಾರೆ. ಕಾರಣ ನೀರು ಬರುವಂತೆ ಮಾಡಬೇಕೆಂದು ಆರೋಪಿಸಿದರು. ಓತಿಹಾಳ ಗ್ರಾಮದ ಸಿಎಂ ದೇವರಡ್ಡಿ, ನಿಂಗನಗೌಡ ಬಿರಾದಾರ್, ಶಿವಾನಂದ ಸಾಲಿಮಠ್ ಸೇರಿದಂತೆ ಇತರರು ಕೂಡ ಮಾತನಾಡಿದ್ದು ಹೀಗೆ. ಈ ಸಂದರ್ಭದಲ್ಲಿ ಬೂದಿಹಾಳ ಪಿಎಚ್ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಟಿಸಿ ಇದೆ. ಇದರಿಂದ ಮಕ್ಕಳಿಗೆ ತುಂಬಾ ತೊಂದರೆ ಮಾಡಿದೆ. ಅದು ಸ್ಥಳಾಂತರ ಮಾಡಬೇಕೆಂದು ಸುನೀತಾ ಅರಿ ಗುರುಮಾತ್ಯರು ತಿಳಿಸಿದ್ದಾರೆ. ಇನ್ನು ಶಿವಶರಣ ಗು ಹರಿಜನ್ ಮಾತನಾಡಿದ್ದು, ನಿರ್ದೇಶಕ ನಿತ್ಯಾನಂದ ಯಲಗೋಡ್, ಕೃಷಿ ಅಧಿಕಾರಿ ಚಂದ್ರಕಾಂತ್ ಪವಾರ್ ಕೂಡ ಇದೇ ವೇಳೆ ಮಾತನಾಡಿ ವೇದಿಕೆ ಮೇಲೆ ತಹಸೀಲ್ದಾರ್ ಪ್ರದೀಪ್ ಹಿರೇಮಠ್, ಶಿವಣ್ಣ ಕೋಟಾರಗಸ್ತಿ, ನೂರ್ ಅಹಮದ್ ಅತ್ತಾರ್, ಶ್ರೀಶೈಲ ಕೌಲಗಿ, ಅರವಿಂದ ಡೊನ್ನೂರ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಮನಪ್ಪ ಹೊಸಮನಿ, ಉಪಾಧ್ಯಕ್ಷ ಸರುಭಾಯಿ ನಾಗಾವಿ ವೇದಿಕೆ ಮೇಲೆ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಸದಸ್ಯರು, ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಸಾಯಬಣ್ಣ ಮಾದರ್, ಸಲಾದಹಳ್ಳಿ, BV5 ನ್ಯೂಸ್ ಕನ್ನಡ, ವಿಜಯಪುರ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.